ನಮಸ್ಕಾರ. ಜೀವನ ಅನ್ನೋದು ಬಲು ಸುಂದರ. ಆದರೆ ಇದೇ ಜೀವನದಲ್ಲಿ ನಮಗೆ ಸಿಗುವಂಥ ಕೆಲವು ದಾರಿಗಳು ನಮ್ಮ ಇಡೀ ಜೀವನವನ್ನೇ ಸರ್ವನಾಶ ಮಾಡುವಂತಹ ಸಾಮರ್ಥ್ಯ ಹೊಂದಿರುತ್ತೆ. ಅಂತಹ ದಾರಿಗಳ ಬಗ್ಗೆ ತಿಳಿಯುವುದು ಬಹಳ ಮುಖ್ಯ. ಇಂದಿನ ಸಂಚಿಕೆಯಲ್ಲಿ ವಿನಾಶದ 5 ಸುಲಭ ದಾರಿಗಳು ಯಾವುವು ಹಾಗೂ ಅದರ ಬಗ್ಗೆ ನಾವು ಯಾಕೆ ತಿಳ್ಕೋಬೇಕು, ಆಮೇಲೆ ಅದರಿಂದ ದೂರ ಉಳಿಯೋದು ಹೇಗೆ ಅನ್ನೋದನ್ನು ನೋಡೋಣ. ಮೊಟ್ಟ ಮೊದಲನೇದು ದುಶ್ಚಟಗಳು. ಚಟಗಳಲ್ಲಿ ಬೇಕಾದಷ್ಟು ವಿಧ. ಅದರಲ್ಲಿ ದುಶ್ಚಟಗಳು ಅಂತ ಹೇಳ್ಬೋದಾದದ್ದು ಬೀಡಿ, ಸಿಗರೇಟು, ಗಾಂಜಾ, ಫೀಮು, ಡ್ರಗ್ಸ್ ಅಂತ ಏನು ಕರಿತೀವಿ, ಕೊಕೈನ್ ಇರ್ಬೋದು, ಎಣ್ಣೆ ಅಥವಾ ಮದ್ಯ, ಆಮೇಲೆ ಜರ್ದ, ಗುಟ್ಕ, ತಂಬಾಕು, ಈ ಥರ ಸೇದುವಂಥವು, ಕುಡಿಯುವಂಥವು, ಆಮೇಲೆ ಜಗಿಯುವಂಥವು. ತಂಬಾಕು, ಆಮೇಲೆ ಈ ಥರ ಏನೇ ವಿಷಪೂರಿತ ಯಾವುದೇ ಅಭ್ಯಾಸಗಳಿದ್ರೂ ಒಂದು ನೆನಪಿನಲ್ಲಿಟ್ಕೊಳ್ಳಿ, ಇದೆಲ್ಲ ಶುರುವಾಗೋದು ಯಾವುದೋ ಒಂದು ಮೋಜಿಗೋ ಅಥವಾ ಯಾವುದೋ ಒಂದು ಮಸ್ತಿಗೋ. ಏನಾಗಲ್ಲ ತಗೋಪ್ಪ, ಎಲ್ಲರೂ ತೇಲೋಣ, ಎಲ್ಲರೂ ತೇಲ್ತಿದ್ದಾರೆ, ನಾನು ಟ್ರೈ ಮಾಡೋಣ ಅಂತ ಎಷ್ಟೋ ಜನ ಪಾಪ ಆ ಯುವಾವಸ್ಥೆಯಲ್ಲಿ ಶುರು ಮಾಡಿಬಿಡ್ತಾರೆ. ಅಥವಾ ಇನ್ನು ಕೆಲವರ ಕಾರಣ ಯಾವುದೋ ನೋವಿಗೋ, ಜೀವನದಲ್ಲಿ ಏನೋ ಒಂದರಲ್ಲಿ ಸೋತಿರ್ತಾರೆ, ಏನೋ ಒಂದು ನೋವಿರುತ್ತೆ, ನಮ್ಮವ್ರು ಯಾರಿಲ್ಲ, ಇನ್ನೇನು ಮಿಕ್ಕಿದೆ ಜೀವನದಲ್ಲಿ ಅನ್ನೋದಕ್ಕೂ ಕೆಲವರು ಶುರು ಮಾಡ್ತಾರೆ. ಕಾರಣಗಳೇನೇ ಇರಲಿ, ಒಟ್ಟಿನಲ್ಲಿ ಎಲ್ಲ ಚಟಗಳು ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋದು ನಾವು ನೆನ್ಪಿಟ್ಕೋಬೇಕು. ಕೆಲವರು ಮೋಜಿಗೆ, ಮಸ್ತಿಗೆ ಅಂತ ಶುರು ಮಾಡಿದವರು ಅದು ಚಟವಾಗಿ ಬದಲಾಗೋಕ್ಕೆ ಜಾಸ್ತಿ ಸಮಯ ಬೇಕಾಗೋದಿಲ್ಲ. ಮೊದಲಿಗೆ ಏನೋ ಟ್ರೈ ಮಾಡೋಣ ಅಂತ ಶುರು ಮಾಡಿರ್ತಾರೆ, ಅದಾದಮೇಲೆ ಅದು ಅಭ್ಯಾಸವಾಗಿ ಬದಲಾಗುತ್ತೆ. ಅಭ್ಯಾಸವಾಗಿದ್ದು ನಾವೇನು ಹ್ಯಾಬಿಟ್ ಅಂತ ಕರಿತೀವಲ್ಲ, ಅದು ದುರಭ್ಯಾಸವಾಗಿ ಬದಲಾಗಿ ಆಮೇಲೆ ಅದು ಚಟವಾಗಿ ಬಿಡುತ್ತೆ. ನಾವು ಅದನ್ನು ಇಲ್ದಲೇ ಇರೋದಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿ ತಲುಪ್ತಾರಲ್ಲ, ಅದು ಚಟ ಆಗುತ್ತೆ ಅವಾಗ. ಹಾಗಾಗಿ ಕೆಲವರು ಹಿತದಲ್ಲಿ ಮಿತದಲ್ಲಿ ಮಾಡ್ತಾರೆ. ಈಗ ನಮ್ಮ ಮಿಲಿಟ್ರಿಯವರು ಅಥವಾ ಈ ಥರದವರು ಅಥವಾ ಯಾವುದೋ ಚಳಿ ಪ್ರದೇಶದಲ್ಲಿ ಜೀವನ ಮಾಡುವಂಥವ್ರು, ಅವರು ಪ್ರತಿನಿತ್ಯ ದಿನಕ್ಕೊಂದು ಸ್ವಲ್ಪ ತಗೊಳ್ಳೋದು, ಆ ಥರ ಅಭ್ಯಾಸಗಳಿರುತ್ತೆ. ಆ ಥರ ಹಿತ ಮಿತದಲ್ಲಿ ಮಾಡೋರು ಅದು ಅವರವರ ಸ್ವಂತ ಇಚ್ಛೆ. ಆದರೆ ಚಟವಾಗಿ ಬದಲಾಗಬಾರ್ದು. ಎಷ್ಟೋ ಜನ ನಾವು ನಮ್ಮ ಸುತ್ತಮುತ್ತ ನೋಡ್ತಾ ಇರ್ತೀವಿ, ಕೆಮ್ತಾ ಇರ್ತಾರೆ ಅಂದರೂ ಹೋಗಿ ಅವರು ಸಿಗರೇಟ್ ಸೇದಲೇಬೇಕು. ಎಷ್ಟೋ ಜನಕ್ಕೆ ಅವರ ಗೊತ್ತಾಗ್ತಾ ಇರುತ್ತೆ, ಅವರಿಗೆ ಆರೋಗ್ಯ ಹದಗೆಟ್ಟಿದೆ ಅಂತ ಕೆಮ್ತಾ ಇರ್ತಾರೆ, ಅವ್ರಿಗೆ ಆರೋಗ್ಯ ಸರಿ ಇರೋದಿಲ್ಲ, ಮಂಕಾಗಿ ಹೋಗಿರ್ತಾರೆ, ಆದ್ರೂ ಆ ಚಟಗಳನ್ನು ಬಿಡೋದಕ್ಕಾಗೋದಿಲ್ಲ. ಎಷ್ಟೋ ಜನ ಕುಡುಕರು ಪಾಪ ಎಂತಹ ಪರಿಸ್ಥಿತಿ ತಲುಪಿಬಿಟ್ಟಿರ್ತಾರೆ ಅಂತಂದರೆ, ಅವ್ರಿಗೆ ಕುಡ್ದಿಲ್ಲ ಅಂದರೆ ಕೈ ಶೇಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಂಜೆ ಆದರೆ ಅವರು ಜನಗಳ ಹತ್ರ ಸಾಮಾನ್ಯವಾಗಿ ಮಾತಾಡೋದಿಲ್ಲ. ಈ ಥರ ಆ ಪರಿಸ್ಥಿತಿಗಳನ್ನ ಆ ದುಸ್ಥಿತಿ ತಲುಪಿಬಿಟ್ಟಿರ್ತಾರೆ. ಆ ಚಟಗಳು ಆ ಪರಿಸ್ಥಿತಿ ತಲುಪುತ್ತೆ ಅನ್ನೋದು ನೆನಪಿರಲಿ. ಆ ದುಶ್ಚಟಗಳು, ಅದನ್ನು ನೀವೇನಾದರೂ ಇನ್ನೂ ಶುರು ಮಾಡಿಲ್ಲ ಅಂದರೆ, ನೀವು ಮೊದಲ ಸಲ ಟ್ರೈ ಮಾಡೋದಕ್ಕಿಂತ ಮುಂಚೆ ನೆನಪಿರಲಿ, ಎಲ್ಲ ಚಟಗಳು ಬಹಳಷ್ಟು 99% ಜನ ಚಟ ಶುರು ಮಾಡಿದವರು ಬಹಳ ಅನುಭವಿಸ್ತಾರೆ, ಮುಂದೆ ಹೋಗಿ ಬಹಳ ಕಷ್ಟಪಡ್ತಾರೆ. ಎಲ್ಲೋ 1% ಜನ ಅದನ್ನು ಜವಾಬ್ದಾರಿಯುತವಾಗಿ ನಡೆಸ್ಕೊಂಡು ಹೋಗ್ತಾರೆ. ಅದಲ್ಲದೆ ಎಲ್ಲ ಚಟಗಳು ಸಾವಿಗೀಡು ಮಾಡಬಹುದು, ಅದು ನೆನಪಿರಲಿ. ಹಾಗಾಗಿ ಈ ಒಂದು ವಿನಾಶದ ದಾರಿಯನ್ನು ಯಾವತ್ತೂ ಮೆಟ್ಟದೇ ಇರುವುದಕ್ಕೆ ಪ್ರಯತ್ನ ಮಾಡಿ. ಅಕಸ್ಮಾತ್ ನೀವು ಆ ದಾರಿಯಲ್ಲಿ ಈಗಾಗಲೇ ನಡೀತಾ ಹೋಗ್ತಾ ಇದ್ದರೆ ಅದರಿಂದ ಆಚೆ ಬರುವ ಪ್ರಯತ್ನವನ್ನು ಮಾಡಿ. ಎರಡನೇದು ಜೂಜಾಟ. ಜೂಜಾಟ ಅನ್ನೋದು ಒಂದು ದೊಡ್ಡ ಪೆಡಂಭೂತ. ಒಂದು ಸಲ ಒಬ್ಬ ಮನುಷ್ಯನಿಗೆ ಹತ್ತು ಬಿಡ್ತು ಅಂತಂದರೆ ಅವನ ಜೀವನದಲ್ಲಿ ದುಡಿದಿದ್ದು ಗಳಿಸಿದ್ದು ಎಲ್ಲದನ್ನು ಕಳ್ಕೊಂಡ್ಬಿಡ್ತಾರೆ. ನಮ್ಮ ಸುತ್ತಮುತ್ತ ಬಹಳಷ್ಟು ನಮಗೆ ಉದಾಹರಣೆಗಳು ನೋಡೋದಕ್ಕೆ ಸಿಗುತ್ತೆ. ಬೇಕಾದಷ್ಟು ಥರದ್ದು ರಮ್ಮಿ ಆಡ್ತಾರೆ, ಕೆಸಿನೋ ಹುಚ್ಚು, ಕೆಲವರು ಎಂತೆಂಥ ದೊಡ್ಡ ದೊಡ್ಡ ವ್ಯಾಪಾರಿಗಳಿರ್ತಾರೆ, ಬಿಸ್ನೆಸ್ ಮ್ಯಾನ್ಗಳಿರ್ತಾರೆ, ದುಡ್ದಿದ್ದನ್ನೆಲ್ಲ ಹೋಗ್ಬಿಟ್ಟು ಒಂದು 6 ತಿಂಗಳಿಗೆ ಒಂದು ಸಲ ಹೋಗ್ಬಿಟ್ಟು ಕೆಸಿನಲ್ಲಿ ಲಕ್ಷಗಟ್ಟಲೆ ಕಳೆದುಬಿಟ್ಟು ಬರ್ತಾರೆ. ನಾನು ಕೆಸಿನೋಗೆ ಹೋಗಬಾರ್ದು ಅಂತ ಹೇಳ್ತಾ ಇಲ್ಲ, ನಾನು ಕೆಸಿನೋಗೆ ಹೋಗ್ತೀನಿ, ನಾನು ಆಟ ಆಡ್ತೀನಿ. ಆದರೆ ನಮ್ಮ ಲಿಮಿಟ್ ಎಷ್ಟಂತ ಗೊತ್ತಿರಬೇಕು, ಪ್ರತಿಯೊಂದರಲ್ಲೂ ನಮ್ಮ ಮಿತಿ ಎಷ್ಟಂತ ಗೊತ್ತಿರಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಡಿಸ್ಪೋಸಬಲ್ ಇನ್ಕಮ್ ಅಂತ ಇರುತ್ತೆ. ಅಂದರೆ ನಿಮ್ಮ ತಿಂಗಳಿನ ಖರ್ಚು, ಉಳಿತಾಯ, ವೆಚ್ಚ ಎಲ್ಲ ತೆಗೆದ ಮೇಲೆ ನಿಮ್ಮ ಖರ್ಚಿಗೆ ಅಥವಾ ನಿಮ್ಮ ಎಂಟರ್ಟೈನ್ಮೆಂಟ್ ಅಂತ ಏನು ನೀವು ಪೋರ್ಷನ್ ಇಟ್ಕೋಬಹುದಲ್ಲ, ಡಿಸ್ಪೋಸಬಲ್ ಇನ್ಕಮ್ ಅಂದರೆ ಅಚ್ಚ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ನೀವು ಬಿಸಾಕಿದ್ರೂ ಪರವಾಗಿಲ್ಲ ಅಥವಾ ಅದು ಕಳೆದೋದ್ರೂ ಪರವಾಗಿಲ್ಲ ಅನ್ನೋಂಥ ಏನು ಆ ಒಂದು ಅಮೌಂಟ್ ಇರುತ್ತಲ್ಲ, ಆ ಒಂದು
ದುಡ್ಡು, ಅದರಲ್ಲಿ 10% ನೀವು ಇಂಥ ಕೆಲಸ ಬೇಕಾದ್ರೆ ಮಾಡ್ಕೊಂಡಿದ್ರೆ ನಡೆದೋಗುತ್ತೆ. ಆದರೆ ಎಷ್ಟು ಜನಕ್ಕೆ ಆ ಶಿಸ್ತಿರುತ್ತೆ? ಅಥವಾ ಈಗ ನಿಮ್ಮ ಲಿಮಿಟ್ ಬಂದು ₹100 ಅಂತ ಇಟ್ಕೊಳ್ಳಿ. ಆ ₹100 ಏನು ಮಾಡಬೇಕು ಅದನ್ನು ಮೋಜು ಮಸ್ತಿ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಈ ಥರದ್ದು ವಿಷಯಗಳಲ್ಲಿ, ಈ ಲಾಟ್ರಿ ವಿಷಯಕ್ಕಿರ್ಬೋದು, ಈ ಥರ ವಿಷಯಗಳು. ₹100ಗೆ ನಿಲ್ಲಿಸುವಂಥ ಶಕ್ತಿ ಇರುತ್ತಾ? ಇರೋದಿಲ್ಲ. ಮನುಷ್ಯ ದುರ್ಬಲನಾಗ್ಬಿಡ್ತಾನೆ ಒಂದು ಸಲ ಹೋಗಿ ಈ ಥರದ ಜೂಜಾಟಕ್ಕೆ ಇಳಿದ ಮೇಲೆ. ಹಾಗೆ ಕೆಸಿನೋ ಇರಲಿ, ಆನ್ಲೈನ್ ಬೆಟ್ಟಿಂಗ್, ಸ್ಪೋರ್ಟ್ಸ್ ಬೆಟ್ಟಿಂಗ್, ಇವಾಗ ನೀವು ನೋಡ್ತೀರಾ ಪಾಪ ಕಷ್ಟಪಟ್ಟು ದುಡಿತಾ ಇರ್ತಾರೆ, ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡ್ತಿರ್ತಾರೆ, ಆನ್ಲೈನ್ ಬೆಟ್ಟಿಂಗ್ ಕಟ್ತಾರೆ. ಏನೋ ಒಂದು ಆಗುತ್ತೆ, ಏನೋ ಒಂದು ಬರುತ್ತೆ, ನಾಳೆ ಬಂದುಬಿಡುತ್ತೆ, ನಾಳೆ ದಿಢೀರ್ ಶ್ರೀಮಂತ ಆಗ್ಬಿಡ್ತೀನಿ ಏನೋ ಒಂದು ಹುಚ್ಚು ಅದೊಂದು ತಲೆನಲ್ಲಿ ಒಂದು ಸಲ ಸೇರ್ಕೊಂಡ್ಬಿಡ್ತು ಅಂತಂದರೆ ಅದು ನಿಲ್ಲೋದಿಲ್ಲ. ರಮ್ಮಿಗಳು, ಈ ಕಾರ್ಡ್ಸ್ ಕ್ಲಬ್ಬು ಅಥವಾ ಪೋಕರ್ ಕ್ಲಬ್ಬು, ಈ ಥರದ್ರಲ್ಲೆಲ್ಲ ನೋಡಿದ್ದೀವಿ ನಾವು. ಕೆಲವರು ಅದನ್ನು ದೊಡ್ಡ ಸ್ಕೇಕ್ ತೊಗೊಂಡ್ಬಿಟ್ಟು ಎಷ್ಟು ಜನ ಮನೆ ಮಠ ಕಳ್ಕೊಂಡಿದ್ದು ನೋಡಿಲ್ಲ. ಏನು ಬೇಕಾಗಿರಲ್ಲ ಅವ್ರಿಗೆ, ಇರೋದನ್ನೆಲ್ಲ ಮಾರ್ಕೊಂಡ್ಬಿಡ್ತಾರೆ. ಬಂಗಾರಗಳು, ಮನೆಯಲ್ಲಿ ಹೆಂಡತಿ ಮಕ್ಕಳ ಬಂಗಾರ ಚೈನಿಂದ ಹಿಡಿದು ತಾಳಿ ಸರದಿಂದ ಹಿಡಿದು ಎಲ್ಲ ಮಾರ್ಕೊಂಡ್ಬಿಟ್ಟಿರ್ತಾರೆ. ಆ ಥರ ಒಂದು ಸಲ ಜೂಜಿನ ಹುಚ್ಚಿಡಿತು ಅಂತಂದರೆ, ಅದರ ತಲೆ ಒಂದು ಸಲ ತಿರುಗಿಸ್ತು ಅಂತಂದರೆ ಆಮೇಲೆ ಪ್ರಪಂಚದಲ್ಲಿ ಏನೂ ಬೇಕಾಗಿರೋದಿಲ್ಲ. ಹಾಗಾಗಿ ನೀವೇನಾದ್ರೂ ಈ ಗ್ಯಾಮ್ಲಿಂಗ್ ಅಂತ ಏನು ಕರೀತಾರೆ ಅಥವಾ ಜೂಜು ಅಂತ ಕರೀತಾರೆ, ಅದನ್ನೇನಾದರೂ ಯಾವ ಥರ ಟ್ರೈ ಮಾಡಬೇಕು ಅಥವಾ ಕಸಿನೋದಲ್ಲ ಹೋಗಿ ಆಡಬೇಕು ಅಂತ ಯಾವತ್ತಾದರೂ ನಿಮ್ಮ ಮನಸ್ಸಿನಲ್ಲಿ ಯೋಚನೆ ಬಂದರೆ ಈ ಮಾತು ನೆನಪಿರಲಿ, ಯಾವುದನ್ನು ಮಿತಿ ಮೀರಬಾರ್ದು. ಇದೇನು ಟ್ರಯಲ್ ಶಾಟ್ ಅಂತ ಏನು ಕೊಡ್ತಾರೆ, ನೀವು ಒಂದು ಟ್ರೈ ಮಾಡಲಿಕ್ಕೆ ಅಂತ ಏನಿರುತ್ತೆ ಅಷ್ಟು ಮಾತ್ರ ಇರಬೇಕು ಹೊರತು ಅದನ್ನು ಮಿತಿ ಮೀರಿದ್ರಿ ಅಂದರೆ ಇದರಿಂದ ಆಚೆ ಬರೋದು ಬಹಳ ಕಷ್ಟ. ಜೀವನಗಳು ಸರ್ವನಾಶ ಆಗಿದೆ, ಇದು ನೆನಪಿರಲಿ. ಮೂರನೇದು ದುಸ್ಸಂಗ ಅಥವಾ ದುಸ್ಸಹವಾಸ. ನಾವೆಲ್ಲ ಕೇಳಿದ್ದೀವಿ, ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಮಾತೇ ಇದೆ. ಹಾಗಾಗಿ ನಾವು ಯಾರ ಸಹವಾಸ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಈಗ ನಾವು ಹುಟ್ಟಿದಾಗ ಅಥವಾ ನಾವು ಸ್ನೇಹಿತರು ಮಾಡ್ಕೊಂಡಿರ್ತೀವಿ ಅಥವಾ ನಮ್ಮದೊಂದು ಸಂಘ ಆಗಿರುತ್ತೆ, ನಮ್ಮದೊಂದು ಗ್ಯಾಂಗ್ ಫಾರ್ಮ್ ಆಗಿರುತ್ತೆ, ನಾವು ಹುಟ್ಟುತ್ತಾ ಬೆಳೀತಾ ನಮಗೆ ಅದರ ಆಯ್ಕೆ ಇರೋದಿಲ್ಲ ಅಥವಾ ಚಾಯ್ಸ್ ಇರೋದಿಲ್ಲ. ನಮ್ಮ ಸುತ್ತ ಯಾರಿರ್ತಾರೋ ಅವರೇ ನಮ್ಮ ಫ್ರೆಂಡ್ಸ್ ಆಗಿರ್ತಾರೆ. ಆದರೆ ಬೆಳೀತಾ ಬೆಳೀತಾ ನಿಮಗೆ ಆಯ್ಕೆ ಇರುತ್ತೆ. ನಿಮ್ಮ ಸುತ್ತಮುತ್ತ ಇರುವ ನಿಮ್ಮ ಸ್ನೇಹಿತರು ಹೇಗಿದ್ದಾರೆ, ಅವರು ಸದಾ ಏನು ಯೋಚನೆ ಮಾಡ್ತಾರೆ, ಅವರಲ್ಲಿ ಒಳ್ಳೆತನ ಇದೆಯಾ, ಬೆಳೆಯುವ ಮನೋಭಾವ ಇದೆಯಾ, ಹಿತಚಿಂತಕರ ಅಥವಾ ಯಾವಾಗಲೂ ಬರೀ ಗಲಾಟೆ ಗದ್ದಲ ಬರೀ ಈ ಥರದ್ದನ್ನೇ ಯೋಚನೆ ಮಾಡ್ತಾರೆ ಅನ್ನೋದನ್ನು ಒಮ್ಮೆ ಕೂತು ಯೋಚನೆ ಮಾಡಿ ನೋಡಿ. ಇನ್ನು ಕೆಲವರು ಹೇಳ್ತಾರೆ ಹೆಂಗಿದ್ರು ಫ್ರೆಂಡ್ಸೇನೆ ಅಂತ. ಫ್ರೆಂಡ್ಸ್ ಆಗಿರಲಿ, ಆದರೆ ಸದಾ ಅವ್ರು ನಿಮ್ಮ ಜೊತೆಗೇ ಇರಬೇಕು, ಅವರ ಸಹವಾಸ ನಿಮಗೆ ಸದಾ ಇರಬೇಕು ಅನ್ನೋದೇನಿಲ್ಲ. ದುಸ್ಸಹವಾಸದಿಂದ ದೂರ ಉಳಿಯೋದು ಒಳ್ಳೆಯದು. ದುಸ್ಸಹವಾಸ ಯಾವಾಗಲೂ ಈಗ ನೀವು ಒಳ್ಳೆಯವರಾಗಿರ್ಬೋದು ಅಥವಾ ನಿಮ್ಮ ಜೊತೆಯವರು ಬಂದ್ಬಿಟ್ಟು, ನೀವು ಒಳ್ಳೆಯವರೇ ಅಂತಲೇ ಇಟ್ಕೊಳ್ಳಿ, ನಿಮ್ಮ ಜೊತೆಯವರು ಬಂದ್ಬಿಟ್ಟು ನಿಮ್ಮನ್ನು ಇಲ್ಲೇ ಹೋಗಬೇಕು ಅಂತ ಕೆಲಸ ಇದೆ ಅಂತ ಕರ್ಕೊಂಡು ಹೋಗ್ತಾರೆ. ಅವ್ರು ಹೋಗಿ ಅದೇನು ಕೆಲಸ ಮಾಡ್ತಾರಲ್ಲ ಅದರಲ್ಲಿ ನೀವು ಭಾಗಿಯಾಗಿರ್ತೀರ. ಕಾಲೇಜ್ಗಳಲ್ಲಿ ಇದನ್ನು ನಾವೆಲ್ಲರೂ ನೋಡಿರ್ತೀವಿ. ಪಾಪ ಒಬ್ಬನಿಗೆ ಏನೂ ಗೊತ್ತಿರಲ್ಲ, ಅವ್ನು ಸುಮ್ಮನೆ ಜೊತೆಲಿ ಕರ್ಕೊಂಡು ಹೋಗಿರ್ತಾರೆ, ಏನೋ ಒಂದು ಹೊಡೆದಾಟ ಆಗಿರುತ್ತೆ ಅಥವಾ ಏನೋ ಒಂದು ಕಿರಿಕ್ಗಳು ಕಾಲೇಜಲ್ಲಿ, ಅವನು ಸೇರಿಸಿ ಆ ಲೈನಲ್ಲಿ ನಿಲ್ಲಿಸ್ತಾರೆ. ಎಷ್ಟು ನೋಡಿರಲ್ಲ ನಾವು, ಇಂಥವೆಲ್ಲ ನೋಡಿರ್ತೀವಿ, ಆದರೆ ಅದರಿಂದ ಕಲ್ತಿರೋದಿಲ್ಲ. ಹಾಗಾಗಿ ನಮ್ಮ ಸುತ್ತಮುತ್ತ ಯಾರಿದ್ದಾರೆ, ನಮ್ಮ ಸಹವಾಸ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಗಮನ ಕೊಡೋದು ಬಹಳ ಮುಖ್ಯ. ಅದರಲ್ಲೂ ನೀವು ಎಷ್ಟು ಬೇಗ ಇದನ್ನು ಅರ್ಥಕೋತಿರಲ್ಲ, ನಿಮ್ಮ ಸುತ್ತಮುತ್ತಲು ಯಾವ ಥರ ಜನ ಇದ್ದಾರೆ, ನೀವು ಯಾವ ರೀತಿ ಸಮಯ ಕಳೀತಾ ಇದ್ದೀರಾ ಅನ್ನೋದನ್ನು ಒಮ್ಮೆ ಕೂತು ಹಿಂತಿರುಗಿ ಯೋಚಿಸಿ ನೋಡಿ, ನೀವು ನಿಧಾನಕ್ಕೆ ಅದೇ ಥರ ಆಗ್ತಾ ಇರ್ತೀರ. ಹಾಗಾಗಿ ನಿಮ್ಮ ಸಹವಾಸವನ್ನು ಸರಿಯಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ. ದುಸ್ಸಹವಾಸ ಮಾಡಿದ್ರಿ ಅಂತಂದರೆ ಮಠ ಹತ್ತಿದ್ರಿ ಅಂತಲೇ ಅರ್ಥ. ಇದರಲ್ಲಿ ಇನ್ನೊಂದು ವಿಧ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಹವಾಸಗಳಲ್ಲಿ ಅಕ್ರಮ ಸಂಬಂಧಗಳು ಅಥವಾ ಅನೈತಿಕ ಸಂಬಂಧಗಳು ಬರುತ್ತೆ. ಮದುವೆ ಆಗಿರ್ತಾರೆ ಅಥವಾ ಯಾವುದೋ ಒಂದು ರಿಲೇಷನ್ಶಿಪ್ಪಲ್ಲಿ ಆಲ್ರೆಡಿ ಇರ್ತಾರೆ, ಆದ್ರೂ ಅವರಿಗೆ ಮೋಸ ಮಾಡಿ, ಆ ಸಂಬಂಧಕ್ಕೆ ಮೋಸ ಮಾಡಿ ಬೇರೆ ಒಂದು ಅಕ್ರಮ ಸಂಬಂಧವನ್ನು ಬೆಳೆಸ್ಕೊಂಡಿರ್ತಾರೆ. ಇದು ನಿಮ್ಮ ಸಂಸಾರವನ್ನು ಅಥವಾ ನಿಮ್ಮ ನೆಮ್ಮದಿಯ ಜೀವನವನ್ನು ಸರ್ವನಾಶ ಮಾಡುತ್ತೆ. ನೆನಪಿರಲಿ, ನೀವು ಈ ದಾರಿಯಲ್ಲಿ ಯೋಚನೆ ಮಾಡ್ತಾ ಇದ್ದರೆ ಅಥವಾ ಸಹವಾಸಗಳು ನಿಮ್ಮದು ಸ್ನೇಹಿತರಾಗಿರಲಿ ಅಥವಾ ಈ ಥರ ಸಹವಾಸಗಳಾಗಲಿ, ಯಾವುದೇ ಸಹವಾಸಗಳು, ಒಮ್ಮೆ ಕೂತು ಯೋಚಿಸಿ. ನಿಮ್ಮ ಜೀವನ ಬಹಳ ಸುಂದರ, ಅದನ್ನು ಹಾಳು ಮಾಡ್ಕೋಬೇಡಿ. ಈ ಥರ ದಾರಿಯಲ್ಲಿ ಹೋದರೆ ಸರ್ವನಾಶ ಕಟ್ಟಿಟ್ಟ ಬುತ್ತಿ. 4ನೇದು ಅಡ್ಡದಾರಿಗಳು, ಸುಲಭ ದಾರಿಗಳು, ಈಸಿ ಮನಿ ಅಂತ ಏನು ಕರಿತೀವಿ. ಯಾವುದೋ ಒಂದು ಇಲ್ಲೀಗಲ್ ಕೆಲಸಗಳು, ಯಾರಿಗೋ ಒಬ್ರಿಗೆ, ಈಗ ಪಾಪ ಯುವಕರು ಎಷ್ಟೋ ಜನ ಗೊತ್ತಾಗದೆ ಈಸಿ ಮನಿ ಅನ್ನೋದಕ್ಕೆ ಹೋಗ್ಬಿಟ್ಟು
ಆಮೇಲೆ ಅವ್ರಿಗೆ ಅರ್ಥ ಆಗುತ್ತೆ ಅದು ಅವ್ರು ಮಾಡಿದ್ದು ಇಲ್ಲೀಗಲ್ ಕೆಲಸ ಅಥವಾ ಒಂದು ಕ್ರಿಮಿನಲ್ ಕೆಲಸ ಅನ್ನೋದು. ಯಾರೋ ಬಂದು ಹೇಳ್ಬಿಡ್ತಾರೆ ಬಾ ಹೋಗೋಣ ಮಾಡೋಣ. ಈಗಿನ ಕಾಲದ ಎಷ್ಟು ಜನಗಳನ್ನು ನೋಡ್ತಾ ಇಲ್ಲ. ಏನೋ ಪಾಪ ಉದ್ಯೋಗ ಇರೋದಿಲ್ವೋ, ದುಡ್ಡಿಗೆ ಕಷ್ಟ ಇರುತ್ತೋ, ಏನೋ ಮಾಡ್ಬಿಡ್ತಾರೆ. ಯಾರೋ ಬಂದು ಹೇಳ್ಬಿಡ್ತಾನೆ ಈಸಿಯಾಗಿ ಬಂದ್ಬಿಟ್ಟು ಹೋಗ್ಬಿಟ್ಟು ಬಾ ಇದನ್ನು ಮಾಡಿಬಿಡೋಣ. ಅಂಥದ್ರಿಂದ ಯಾವತ್ತೂ ದೂರ ಉಳಿಯೋದು ಕಲಿಬೇಕು. ಯಾರಾದರೂ ಬಂದು ಈಸಿಯಾಗಿ ದುಡ್ಡು ಬಂದುಬಿಡುತ್ತೆ, ರಾತ್ರಿ ಶ್ರೀಮಂತರಾಗ್ಬಿಡೋಣ, ದಿಢೀರ್ ಶ್ರೀಮಂತಿಗೆ ಬಂದುಬಿಡುತ್ತೆ ಅಂತ ಯಾರಾದರೂ ಬಂದು ನಿಮಗೆ ಹೇಳಿದರೆ, ಸಿಂಪಲಾಗಿ ಯಾರಿಗೋ ಅವ್ರಿಗೆ ಸಣ್ಣದೊಂದು ಮೋಸ ಮಾಡಿಬಿಡೋಣ, ಅವ್ರಿಗೆ ಗೊತ್ತಾಗೋದು ಇಲ್ಲ, ನಮ್ಮ ಪಾಡಿಗೆ ನಾವು ಆರಾಮಾಗೆ ಸೆಟ್ಲಾಗ್ಬಿಡ್ಬೋದು ಲೈಫಲ್ಲಿ ಅನ್ನೋವಂಥ ಪ್ರಮೇಯಗಳು, ಅಂಥ ಆಮಿಷಗಳು ಬಹಳ ಬರುತ್ತೆ ರೀ ಜೀವನದಲ್ಲಿ. ಪ್ರತಿಯೊಬ್ಬರ ಜೀವನದಲ್ಲೂ ಅವ್ರ ಎದುರಿಗೆ ಅಂಥದ್ದೊಂದು ಪರೀಕ್ಷೆ ಬಂದು ನಿಂತಿರುತ್ತೆ. ಇದೊಂದು ನಾವೇನೋ ಒಂದು ಚೂರು ಮಾಡ್ಕೊಂಡ್ಬಿಟ್ರೆ, ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಯಾರಿಗೂ ಗೊತ್ತಾಗೋದಿಲ್ವಲ್ಲ, ನಾನು ರಾತ್ರಿ ಶ್ರೀಮಂತ ಆಗ್ಬಿಡ್ಬೋದಲ್ಲ. ಆ ಥರ ಅನೈತಿಕ ಕೆಲಸಗಳಾಗಲಿ ಅಥವಾ ಆ ಥರ ಈಗ ಯಾರನ್ನೋ ಮೋಸ ಮಾಡಿಬಿಟ್ಟೋ, ಯಾರನ್ನೋ ಬೆದರಿಸ್ಬಿಟ್ಟೋ ಅಥವಾ ಈ ಥರ ಯಾವುದೇ ಅಕ್ರಮ ದಾರಿಗಳಿಗೆ ಖಂಡಿತ ಇಳಿಬೇಡಿ. ಅಡ್ಡದಾರಿಗಳು ಯಾವತ್ತಿದ್ರೂ ನಿಮ್ಮ ಜೀವನವನ್ನು ವಿನಾಶ ಮಾಡುವಂಥ ಸಾಮರ್ಥ್ಯ ಇರುತ್ತದೆ. ಇವತ್ತು ನಾನು ಸಿಗಾಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು, ಯಾರು ನೋಡ್ತಿಲ್ಲ ಅಂತ ಹೇಳ್ಬಿಟ್ಟು ನೀವು ಹೆಂಗಿರ್ತೀರ ಅನ್ನೋದು ಮುಖ್ಯ ಅಲ್ಲ ರೀ. ಯಾರು ನೋಡ್ದಲೇ ಇದ್ದಾಗ್ಲೂ ನೀವು ಹೆಂಗಿರ್ತೀರ ಅನ್ನೋದು ನಿಮ್ಮ ವ್ಯಕ್ತಿತ್ವನ ಸೂಚಿಸುತ್ತೆ. ಹಾಗಾಗಿ ಒಳ್ಳೆಯ ವ್ಯಕ್ತಿತ್ವ ಬೆಳೆಸ್ಕೊಳ್ಳಿ. ಆ ಥರ ಅಡ್ಡದಾರಿಗಳು ಅಂತ ಯಾರಾದರೂ ನಿಮಗೆ ಹೇಳಿದ ತಕ್ಷಣ ನಿಮ್ಮ ತಲೆಯಲ್ಲಿ ಅಲಾರಾಮ್ ಹೊಡಿಬೇಕು, ಬೇಡ ಇದು ಒಳ್ಳೆಯದಲ್ಲ ಅಂತೇಳಿ. ಹಾಗಾಗಿ ಅಡ್ಡದಾರಿಗಳು ಹಿಡಿಯೋದು ಜೀವನದ ಸರ್ವನಾಶ ಖಂಡಿತ. 5ನೇದಾಗಿ ದೊಡ್ಡಸ್ತಿಕೆಯ ಸಾಲಗಳು ಅಥವಾ ದೊಡ್ಡಸ್ತಿಕೆ ತೋರಿಸ್ಕೊಳ್ಳೋದು. ಈ ಶೋ ಆಫು, ಬಿಲ್ಡಪ್ಪು. ಈಗ ನನ್ನ ಯೋಗ್ಯತೆ ಬಂದ್ಬಿಟ್ಟು 1000 ರೂಪಾಯಿದು ಅಂತ ಇಟ್ಕೊಳ್ಳಿ. ನಾನು 1000 ರೂಪಾಯಿ ಯೋಗ್ಯತೆಗೆ ಎಷ್ಟು ಬೇಕೋ ಅಷ್ಟು ಜೀವನ ಮಾಡ್ಕೊಂಡಿರಬೇಕು. ಅದು ಬಿಟ್ಬಿಟ್ಟು ನನ್ನ ಸಹವಾಸ ಅಥವಾ ನಾನು ಆ ಲೆವೆಲಲ್ಲಿ ಯಾರ್ದೋ ಒಬ್ರದ್ದು 1 ಲಕ್ಷ ರೂಪಾಯಿ ಜೊತೆ ಅವರ ಪೈಪೋಟಿ ನಡೆಸ್ತೀನಿ, ಅವ್ರ ಜೊತೆ ಜೀವನ ಮಾಡ್ತೀನಿ, ಅವರ ಸಮನಕ್ಕೆ ನಡೀತೀನಿ ಅಥವಾ ಅವ್ರ ಜೊತೆ ವಹಿವಾಟು ನಡೆಸ್ತೀನಿ, ಅವ್ರ ಜೊತೆ ಓಡಾಡ್ಕೊಂಡಿರ್ತೀನಿ ಅಂತ ಅನ್ನೋದಕ್ಕೋಸ್ಕರ ಮಾಡಬಾರ್ದ ಸಾಲಗಳು ಮಾಡಿಕೊಂಡು, ಇದಕ್ಕೇನು ಬ್ಯಾಡ್ ಕ್ರೆಡಿಟ್ ಅಂತ ಕರಿತೀವಿ, ಪಡಬಾರ್ದು ಕಷ್ಟಪಟ್ಬಿಡ್ತಾರೆ. ಏನೋ ಒಂದು ಸುಮ್ಮನೆ ಶೋ ಆಫ್ಗೋಸ್ಕರ. ನಮಗೆ ಬೇಕಾಗಿಲ್ಲಪ್ಪ. ಈಗ ನನ್ನ ಹತ್ರ ಒಂದು ಚಿಕ್ಕದೊಂದು ಕಾರ್ ತೊಗೊಳ್ಳೋ ಯೋಗ್ಯತೆ ಇದೆ ಅಂತ ಇಟ್ಕೊಳ್ಳೋಣ. ಸುಮ್ಮನೆ ಹೋಗಿ ದೊಡ್ಡ ಕಾರ್ ತೊಗೊಳ್ಳೋದು. ಯಾಕೆ ಅಂದರೆ ನಮ್ಮ ಜೊತೆ ಓಡಾಡೋರೆಲ್ಲ ದೊಡ್ಡ ಕಾರ್ ಇಟ್ಕೊಂಡಿದ್ದಾರೆ, ನಾನು ಅವ್ರ ಲೆವೆಲ್ಗೆ ಓಡಾಡಬೇಕಲ್ಲ. ಪಡಬಾರ್ದು ಹಿಂಸೆ ಪಟ್ಬಿಡೋದು. ಈಗ ನಿಮ್ದು 5 ಲಕ್ಷ ಕಾರ್ ತೊಗೊಳ್ಳೋ ಜಾಗದಲ್ಲಿ ನೀವು ಹೋಗ್ಬಿಟ್ಟು 15 ಲಕ್ಷದ ಕಾರ್ ತೊಗೊಂಡ್ರೆ 3ರಷ್ಟು ಕಷ್ಟ ಆಗೇ ಆಗುತ್ತಲ್ಲೇನ್ರಿ ಯಾರಿಗಾದ್ರೂ. ಹಾಗಾಗಿ ಈ ಥರದ ದೊಡ್ಡಸ್ತಿಕೆಯ ಸಾಲಗಳನ್ನು ಯಾವತ್ತೂ ಅದರಿಂದ ದೂರ ಇರಿ. ಆಮೇಲೆ ಈ ಕೆಟ್ಟ ವ್ಯವಹಾರ ಏನಿದೆ, ಆರ್ಥಿಕ ವ್ಯವಹಾರ, ಅದರಿಂದ ದೂರ ಉಳಿಯೋದನ್ನು ಕಲೀರಿ. ಯಾವತ್ತು ನಮಗೆ ಸುಲಭವಾಗಿ ಸಾಲಗಳು ಸಿಕ್ಬಿಡುತ್ತೆ, ಸುಲಭವಾಗಿ ಇವತ್ತು ದುಡ್ಡು ತೊಗೊಂಬಿಡೋಣ ಆಮೇಲೆ ನೋಡ್ಕೊಳ್ಳೋಣ, ಈ ಥರ ಕ್ರೆಡಿಟ್ ಕಾರ್ಡ್ಗಳಿರ್ಬೋದು, ಇದಿರ್ಬೋದು, ಈ ಥರದ್ದು ಸುಲಭವಾಗಿ ದುಡ್ಡನ್ನು ತೊಗೊಂಬಿಟ್ಟು ಒಂದು ಸಲ ಆ ಬ್ಯಾಡ್ ಕ್ರೆಡಿಟ್ ಅನ್ನೋ ಸುಳಿಯಲ್ಲಿ ಸಿಲುಕಿದ್ರಿ ಅಂತಂದರೆ ಅದರಿಂದ ಆಚೆ ಬರೋದು ತುಂಬ ಕಷ್ಟ. ಜೀವನನೇ ನಾಶ. ಎಷ್ಟು ಜನ ಪಾಪ ಬೇರೆಯವ್ರಿಗೆ ಸಾಲ ಕೊಡ್ಸೋಕ್ಕೆ ಹೋಗಿರ್ತಾರೆ, ಅಥವಾ ಎಷ್ಟು ಜನ ಪಾಪ ಒಳ್ಳೆ ಉದ್ದೇಶದಿಂದನೇ ಸಾಲ ತೊಗೊಂಡಿರ್ತಾರೆ. ಆದರೆ ಅದನ್ನು ತೀರ್ಸೋದಕ್ಕೆ ಇನ್ನೊಂದು ಸಾಲ, ಅದನ್ನು ತೀರ್ಸೋದಕ್ಕೆ ಇನ್ನೊಂದು ಸಾಲ. ಬ್ಯಾಡ್ ಕ್ರೆಡಿಟ್ ಅಂತ ಏನಿರುತ್ತೆ ಅದು ಶುರುವಾಗೋದೇ ಅಲ್ಲಿಂದ ರೀ. ನಮಗೆ ಬೇಡವಾದ ಸಾಲಗಳನ್ನು ಮಾಡಿದಾಗ ನಾವು ಹೋಗಿ ಸಿಗಾಕೊಂಡ್ಬಿಡ್ತೀವಿ. ಹಾಗಾಗಿ ಆ ತೋರಿಕೆಯ ಬದುಕು ಅನ್ನೋದು ತುಂಬ ತುಂಬ ಅಪಾಯಕಾರಿ. ಆ ತೋರಿಕೆಯ ಬದುಕಿನಿಂದ ಆಚೆ ಬನ್ನಿ. ಇದನ್ನು ಪಾಠನ ಬಹಳಷ್ಟು ಜನಕ್ಕೆ ಈ ಕೋವಿಡ್ ಬಂದಾಗ ಜೀವನನೇ ಕಲಿಸ್ಬಿಡ್ತು. ನಿನ್ನ ಯೋಗ್ಯತೆಗೆ ಎಷ್ಟು ಬೇಕೋ, ನಿನ್ನ ಮಿತಿನಲ್ಲಿ ಬದುಕೋದು ಹೇಗೆ ಅನ್ನೋದನ್ನು ಭಾಳಷ್ಟು ಜನಕ್ಕೆ ಜೀವನ ಪಾಠ ಹೇಳ್ಕೊಡ್ತು. ಅದರಿಂದನಾದರೂ ಕಲ್ತ್ಕೊಳ್ಳೋಣ. ಈ ತೋರಿಕೆಯ ಬದುಕನ್ನು ಬಿಟ್ಟುಬಿಡೋಣ. ನಮ್ದು ಎಷ್ಟಿದೆಯೋ ಅಷ್ಟರಲ್ಲಿ ಸುಖ ಕಾಣ್ಕೊಳ್ಳೋದನ್ನು ಕಲ್ತ್ಬಿಡ್ಬೇಕು ಜೀವನದಲ್ಲಿ. ಆವಾಗ ನಾವು ನೆಮ್ಮದಿಯಾಗಿರ್ತೀವಿ. ಈ 5 ವಿಷಯಗಳ ಬಗ್ಗೆ ಕಟ್ಟೆಚ್ಚರ ವಹಿಸಿ. ಯಾಕೆಂದರೆ ಜೀವನ ಎಷ್ಟೋ ಸಲ ಚೆನ್ನಾಗಿ ನಡ್ಕೋತಾ ಹೋಗ್ತಾ ಇರ್ತೀರಿ. ಒಂದು ಕ್ಷಣ ಏನೋ ಒಂದು ದೌರ್ಬಲ್ಯದ ಒಂದು ಕ್ಷಣದಲ್ಲಿ ಈ ಯಾವುದಾದ್ರೂ ಒಂದು ವಿನಾಶದ ದಾರಿ ಹಿಡಿದುಬಿಟ್ರು ಅಂತಂದರೆ ಅಲ್ಲಿಂದ ವಾಪಸ್ ಬರೋದು ತುಂಬ ಕಷ್ಟ. ಕೊನೆಯದಾಗಿ ಸಾರಾಂಶ, ದುಶ್ಚಟಗಳು ದಯವಿಟ್ಟು ಯಾವತ್ತೂ ಅದನ್ನು ಮುಟ್ಟೋದಕ್ಕೆ ಹೋಗ್ಬಿಡಿ, ಅದರ ಸವಾಸ ಬಿಟ್ಟುಬಿಡಿ. 2ನೇದು ಜೂಜಾಟ. ಯಾವುದೇ ರೀತಿಯ ಜೂಜಾಟ ಇರಲಿ ಅದರಿಂದ ದೂರ ಉಳಿರಿ. ಆಟಕ್ಕೋಸ್ಕರ ಆಡುವಂತೆ ಶುರು ಮಾಡಿದ್ರೂ ಅದು ಪೆಡಂಬೂತ ಆಗಿ ಬೆಳೆದು ನಿಂತುಬಿಡುತ್ತೆ. 3ನೇದು ದುಸ್ಸಂಗ. ದಯವಿಟ್ಟು ಕೆಟ್ಟವರ ಸವಾಸ ಮಾಡೋಕ್ಕೆ ಹೋಗಬೇಡಿ, ಜೀವನ ನಾಶ ಆಗಿ ಹೋಗುತ್ತೆ. 4ನೇದು ಅಡ್ಡದಾರಿಗಳು, ಸುಲಭ ದಾರಿಗಳು. ರಾತ್ರಿ ದಿಢೀರ್ ಶ್ರೀಮಂತಿಗೆ ಬರುತ್ತೆ ಅನ್ನೋಂಥ ಯಾರೋ ಬಂದು ಹೇಳಿದರು, ಏನೋ ನಡೀತಾ ಇದೆ ಅಂದರೆ ಅಂಥದಕ್ಕೆ ಕೈ ಹಾಕೋಕ್ಕೆ ಹೋಗಬೇಡಿ. ನೆಮ್ಮದಿಯ ಜೀವನನ ಆರಿಸ್ಕೊಳ್ಳಿ. 5ನೇದು ದೊಡ್ಡಸ್ತಿಕೆಯ ಬದುಕು ಅಥವಾ ತೋರಿಕೆಯ ಬದುಕಿನಿಂದ ದೂರ ಉಳಿಯಿರಿ.
ಈ 5 ವಿನಾಶಕಾರಿ ದಾರಿ ಹಿಡಿದ್ರಿ ಅಂತಂದರೆ ಜೀವನ ಸರ್ವನಾಶ ಆಗುವ ಸಾಧ್ಯತೆ ಇರುತ್ತೆ. ನೆನಪಿರಲಿ, ಎಚ್ಚರ ವಹಿಸಿ, ಚೆನ್ನಾಗಿ ಬಾಳಿ. ಶುಭವಾಗಲಿ.